ಸ್ನೇಹಿತರೆ, ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಪಡೆದುಕೊಳ್ಳೋಣ ನೋಡ್ರಿ. ಇಲ್ಲಿ ಸಂಪೂರ್ಣ ವಿಶೇಷತೆ ಇರುತ್ತೆ, ಜೊತೆಗೆ ಸ್ಟ್ರಾಟಜಿಗೆ ಕೂಡ ಲಿಂಕ್ ಇರುತ್ತೆ ನೋಡ್ರಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ, ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಸಹಕಾರಿ ಆಗುತ್ತಾ. ಓಕೆ. ಆ ಒಂದು ಪ್ರಶಸ್ತಿ ಪುರಸ್ಕಾರದ ಬಗ್ಗೆ ನ್ಯೂಸ್ ಅಲ್ಲಿ ಬಂದಿತ್ತು. ವಿಕ್ರಮ್ ಸಾರಾಭಾಯಿ ಅಂದ್ರೆ ಪ್ರತಿಷ್ಠಿತ ವಿಕ್ರಮ್ ಸಾರಾಭಾಯಿ ಪದಕ 2026 ಇದನ್ನು ಪಡೆದವರು ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ. ವಿಕ್ರಮ್ ಸಾರಾಭಾಯಿ ಪದಕ ಯಾರು ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅನ್ನಪೂರ್ಣ ಸುಬ್ರಹ್ಮಣ್ಯನ್ ಅವರು 2026ರಲ್ಲಿ ಈ ಒಂದು ವಿಕ್ರಮ್ ಸಾರಾಭಾಯಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡೋಣ. ವಿಕ್ರಮ್ ಸಾರಾಭಾಯಿ ಪ್ರಶಸ್ತಿ ಅನ್ನಪೂರ್ಣ ಸುಬ್ರಹ್ಮಣ್ಯ. ಇವರು ಪ್ರಸ್ತುತ ಬೆಂಗಳೂರಿನ ಭಾರತೀಯ ಖಗೋಳ ಭೌತಶಾಸ್ತ್ರ ಒಂದು ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ನೋಡ್ರಿ. ಯಾರು? ಅನ್ನಪೂರ್ಣಿ ಸುಬ್ರಹ್ಮಣ್ಯನ್ ರವರು. ಈ ಒಂದು ಅಂತಾರಾಷ್ಟ್ರೀಯ ಗೌರವಕ್ಕೆ ಭಾಜನರಾದಂತ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ನೋಡ್ರಿ. ಇವರು ಕೂಡ ವಿಜ್ಞಾನಿಯಾಗಿದ್ದಾರೆ ಒಬ್ರು. ಜಾಗತಿಕವಾಗಿ ಈ ಒಂದು ಪದಕ ಪಡೆದಂತ ಕೇವಲ 3ನೇ ಮಹಿಳೆ ಆಗಿದ್ದಾರೆ. ಕೇವಲ 3ನೇ ಮಹಿಳೆ ಯಾರಾಗಿದ್ದಾರಪ್ಪ ಅಂತಂದ್ರೆ ಅನ್ನಪೂರ್ಣ ಸುಬ್ರಹ್ಮಣ್ಯನ್. ಇವರಿಗೆ ಆಗಸ್ಟ್ 3, 2026ರಂದು ಇಟಲಿಯ ಒಂದು ಫ್ಲಾರೆನ್ಸ್ ನಲ್ಲಿ ನಡೆದಂತ 46ನೇ ಕ್ರಾಪ್ಸರ್ ಸಮಾವೇಶದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ನೋಡ್ರಿ. ಯಾವಾಗಂದ್ರೆ ಆಗಸ್ಟ್ 3ನೇ ತಾರೀಕು ಪ್ರದಾನ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡೋಣ. IIA ಅಂತ ಇದನ್ನು ನೋಡ್ಕೊಳ್ರಿ, ನಾಳೆ ಪರೀಕ್ಷೆಯಲ್ಲಿ ಕೇಳಬಹುದು ವಿಸ್ತೃತ ರೂಪ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋ ಫಿಸಿಕ್ಸ್ ಅಂತ ಕರಿತೀವಿ ನೋಡ್ರಿ. ಭಾರತೀಯ ಖಗೋಳ ಭೌತಶಾಸ್ತ್ರ ಏನ್ ಮಾಡ್ದಪ್ಪ ಅಂತಂದ್ರೆ ಇದನ್ನು ಸ್ಥಾಪನೆ ಮಾಡುದು. ಓಕೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋಫಿಸಿಕ್ಸ್ ಈ ಸಂಸ್ಥೆ 1971ರಲ್ಲಿ ಸ್ಥಾಪನೆ ಆಗಿದೆ ನೋಡ್ರಿ. 1971ರಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದ. ಇದು ಬಾಹ್ಯಾಕಾಶ ಮತ್ತು ಖಗೋಳ ವಿಜ್ಞಾನದ ಪ್ರಮುಖ ಸಂಶೋಧನೆ ಕೇಂದ್ರವಾಗಿದೆ ನೋಡ್ರಿ. IIA. ಪ್ರಾಸ್ಪೆರ್ ಬಗ್ಗೆ ನೋಡೋದಾದ್ರೆ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಅಂತ ಕರಿತಾರೆ ನೋಡ್ರಿ. ಇದನ್ನು 1958ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. 1958ರಲ್ಲಿ ಇದು ಬಾಹ್ಯಾಕಾಶ ಸಂಶೋಧನೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮಿತಿ ಆಗಿದೆ ಇದೊಂದು. ಓಕೆ. ಇದೊಂದು ವೈಜ್ಞಾನಿಕ ಸಮಿತಿ. ಇಂದಿನ ವಿಜೇತರು ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಅನ್ನಪೂರ್ಣ ಸುಬ್ರಹ್ಮಣ್ಯನ್ ರವರು ಇತ್ತೀಚೆಗೆ ನೀಡಲಾಗಿದೆ ಇವರಿಗೆ. 1996ರಲ್ಲಿ UR ರಾವ್ ಅವರಿಗೆ ನೀಡಲಾಗಿದೆ ನೋಡಿ. GS ಲಕಿನಾ ಇವರಿಗೆ 2014ರಲ್ಲಿ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿಗೆ ಅನಿಲ್ ಭಾರದ್ವಾಜ್ ಇವರು 2024ರಲ್ಲಿ ಈ ಒಂದು ಪದಕವನ್ನು ಪಡೆದಂತ ಭಾರತೀಯರಾಗಿದ್ದಾರೆ ನೋಡ್ರಿ. ಇವರು ಪದಕವನ್ನು ಪಡೆದಿದ್ದಾರೆ. ಅನಿಲ್ ಭಾರದ್ವಾಜ್, ಅದೇ ರೀತಿಗೆ GS ಲಕಿನಾ, UR ರಾವ್ ಇವ್ರೇನಪ್ಪ ಅಂತಂದ್ರೆ ಪದಕವನ್ನು ಪಡೆದಂತ ವ್ಯಕ್ತಿಗಳಾಗಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ವಿಕ್ರಮ್ ಸಾರಾಭಾಯಿ ಪ್ರಶಸ್ತಿ. ನೆಕ್ಸ್ಟ್, 2ನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕವು ಜಪಾನ್ನ ಒಂದು ಹಿರೋಶಿಮಾ ನಗರದ ಮೇಲೆ ಯಾವ ದಿನಾಂಕದಂದು ಪರಮಾಣು ಬಾಂಬ್ ಅನ್ನು ದಾಳಿ ನಡೆಸಿತ್ತಂತ ಕೊಟ್ಟಿದ್ದಾರೆ. ಯಾವಾಗ? 2ನೇ ಒಂದು ಜಾಗತಿಕ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅಮೆರಿಕ ಏನ್ ಮಾಡಿದಪ್ಪ ಅಂತಂದ್ರೆ ಈ ಒಂದು ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಬಾಂಬ್ ದಾಳಿ ಆಗಿತ್ತು. ಅದರ ಹಿರೋಶಿಮಾದ ಮೇಲೆ ದಾಳಿ ಆದಂತ ದಿನಾಂಕ ಯಾವ್ದಂತ ಕೊಟ್ಟಿದ್ದಾರೆ ಇಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಗಸ್ಟ್ 6, 1945ರಲ್ಲಿ ಈ ಒಂದು ಹಿರೋಶಿಮಾ ದಾಳಿ ನಡೀತದ. ನಂತರ ಆಗಸ್ಟ್ 9, 1945ರಲ್ಲಿ ನಾಗಸಾಕಿ ದಾಳಿ ನಡೀತ ನೋಡ್ರ. ಓಕೆ. ಹಿರೋಶಿಮಾ ನಾಗಸಾಕಿ ಅಂತ ಕರಿತಾರೆ. ಅದಕ್ಕೆ ಪ್ರಮುಖವಾದಂತ ಒಂದು ದಿನಾಚರಣೆ ಅಂತ ಹೇಳ್ಬೋದು. ಆಗಸ್ಟ್ 6, 1945 ನೋಡ್ರಿ. ಪ್ರತಿ ವರ್ಷ ಆಗಸ್ಟ್ 6ರಂದು ಹಿರೋಶಿಮಾ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಹಿರೋಶಿಮಾ ದಿನ ಯಾವಾಗ? ಆಗಸ್ಟ್ 6ನೇ ತಾರೀಕು. ಅಮೆರಿಕ ಹಿರೋಶಿಮಾದ ಮೇಲೆ ಹಾಕಿದಂತ ವಿಶ್ವದ ಮೊದಲ ಪರಮಾಣು ಬಾಂಬ್ ಹೆಸರು ಏನಪ್ಪಾ ಅಂತಂದ್ರೆ ಲಿಟಲ್ ಬಾಯ್ ಅಂತ ಕರಿತೀವಿ. ಇದು ವಿಶ್ವದ ಮೊದಲನೇ ಪರಮಾಣು ಬಾಂಬ್ ಆಗಿದೆ ನೋಡಿ ಇದೊಂದು. ಇದನ್ನು ಒತ್ತೊಯ್ದಂತ B-29 ಬಾಂಬರ್ ವಿಮಾನದ ಹೆಸರು ಏನಪ್ಪಾ ಅಂತಂದ್ರೆ ಯೆಲೋನಾ ಗೆ ಅಂತ ಕರೀತಾರೆ. ಈ ಒಂದು ವಿಮಾನ ಈ ಒಂದು ಪರಮಾಣು ಬಾಂಬ್ ಅನ್ನು ಎತ್ತುಕೊಂಡು ಹೋಗಿ ಜಪಾನ್ನ ಒಂದು ಹಿರೋಶಿಮಾದ ನಗರದ ಮೇಲೆ ಹಾಕಿದೆ. ಇದಾದ 3 ದಿನಗಳ ನಂತರ ಆಗಸ್ಟ್ 9ರಂದು ನಾಗಸಾಕಿ ನಗರದ ಮೇಲೆ ಕೂಡ ಈ ಒಂದು ಪ್ಯಾಂಟ್ ಮ್ಯಾನ್ ಎಂಬ ಒಂದು ಬಾಂಬ್ ಅನ್ನು ಹಾಕಲಾಗಿದೆ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಲಿಟಲ್ ಬಾಯ್ ಮತ್ತು ಪ್ಯಾಂಟ್ ಮ್ಯಾನ್ ಇವೇನಪ್ಪಾ ಅಂತಂದ್ರೆ ಒಂದು ಪರಮಾಣು ಬಾಂಬ್ಗಳಾಗಿವೆ. ಇತ್ತೀಚೆಗೆ ಏನಂದ್ರೆ ಇದು ಅಮೆರಿಕ
ದೇಶದ ಮೇಲೆ ಬಾಂಬ್ ಹಾಕಿತ್ತು ಅದಕ್ಕೆ ಸುದ್ದಿಯಲ್ಲಿದೆ ಅದು. ಓಕೆ, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಬಂದಿದೆ ನೋಡಿ. ಪ್ರಮುಖ ಪರಮಾಣು ಒಪ್ಪಂದ ಬಗ್ಗೆ ನೋಡೋಣ. NPT ಅಂತ ಹೇಳ್ತೀವಿ. ಇದು 1968ರಲ್ಲಿ ಒಪ್ಪಂದ ಮಾಡಿಕೊಳ್ತಾರ. ಪರಮಾಣು ಪ್ರಸರಣ ತಡೆ ಒಪ್ಪಂದ ಅಂತ ಕರೀತಾರ. ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಇದರಲ್ಲಿ ಭಾರತ, ಪಾಕಿಸ್ತಾನ ಮತ್ತು ಇಸ್ರೇಲ್ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ನೋಡ್ರಿ. ಎಲ್ಲ ಬೇರೆ ಬೇರೆ ದೇಶಗಳು ಸಹಿ ಹಾಕಿದ್ರೆ ಭಾರತ, ಇಸ್ರೇಲ್ ಮತ್ತು ಪಾಕಿಸ್ತಾನ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ನೆಕ್ಸ್ಟ್ CTBT ಅಂತ ಬರ್ತಾ, ಇದು 1996ರಲ್ಲಿ ಸಹಿ ಹಾಕಲಾಗುತ್ತದೆ ಬೇರೆ ಬೇರೆ ದೇಶಗಳು. ಸಮಗ್ರ ಪರಮಾಣು ಒಂದು ಪರೀಕ್ಷೆ ನಿಷೇಧ ಒಪ್ಪಂದ. ಇದು ಎಲ್ಲಾ ರೀತಿಯ ಪರಮಾಣು ಸ್ಫೋಟಗಳನ್ನು ನಿಷೇಧ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಬರ್ದ ಇವಾಕುಶ್ ಅಂತ ಬರ್ತ ನೋಡ್ರಿ. ಪರಮಾಣು ಬಾಂಬ್ ದಾಳಿಯಿಂದ ಬದುಕುಳಿದು ವಿಕಿರಣದ ಪರಿಣಾಮಗಳನ್ನು ಎದುರಿಸುತ್ತಿರುವಂತ ಜಪಾನಿನ ಜನರನ್ನು ಈ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ, ಇವಾಕುಶ್. ಏನ್ ಪರಮಾಣು ಬಾಂಬ್ ಹಾಕಿದ್ದಾರೆ, ಇದರಿಂದ ಉಳಿದಂತ ಜನ ಇದ್ದಾರಲ್ಲ, ಈ ಒಂದು ಜನ ಏನಪ್ಪಾ ಅಂತಂದ್ರೆ ವಿಕಿರಣದ ಪರಿಣಾಮದಿಂದ ಎದುರಿಸುತ್ತಿದ್ದಾರೆ. ಈಗಲೂ ಕೂಡ ಅದರ ಒಂದು ಪರಮಾಣುವಿನ ಪ್ರಭಾವ ಇದೆ ಆ ಒಂದು ಹಿಮ ಒಂದು ಜಪಾನ್ನ ಪ್ರದೇಶದಲ್ಲಿ. ನೆಕ್ಸ್ಟ್ ನೋಡೋಣ ಆರ್ಥಿಕತೆ ಬಗ್ಗೆ ನೋಡಿ. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಲು ಮತ್ತು ಚಲಾವಣೆ ಮಾಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಕಾಯ್ದೆ ಅಡಿಯಲ್ಲಿ ಅಧಿಕಾರ ಹೊಂದಿದೆ ಅಂತ ಕೊಟ್ಟಿದ್ದೆ. ಯಾವ ಕಾಯ್ದೆ ಮೂಲಕ ಏನಪ್ಪಾ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ನೋಟುಗಳನ್ನು ಮುದ್ರಣ ಮಾಡುತ್ತದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, RBI ಕಾಯ್ದೆ 1934ರ ಕಾಯ್ದೆ. ಈ ಕಾಯ್ದೆ ಏನ್ ಹೇಳ್ತಪ್ಪ ಅಂತಂದ್ರೆ RBI ಹೊಸ ನೋಟುಗಳನ್ನು ಮುದ್ರಣ ಮಾಡಬಹುದು ಅಂತ ಹೇಳ್ತದ. ಮುಂದಿನ ಆರ್ಥಿಕ ವರ್ಷದಿಂದ ಭಾರತದಲ್ಲಿ 10 ಮತ್ತು 20 ರೂಪಾಯಿ ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಾಯೋಗಿಕವಾಗಿ ತರಲು RBI ನಿರ್ಧಾರ ಮಾಡಿದೆ ನೋಡಿ. 10 ರೂಪಾಯಿ ಮತ್ತು 20 ರೂಪಾಯಿ ನೋಟುಗಳನ್ನು ಮುಂದಿನ ಒಂದು ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ನೋಟನ್ನು ತರಬೇಕಂತ ಮಾಡಿದೆ RBI. ಪ್ಲಾಸ್ಟಿಕ್ ಅಂದ್ರೆ ಇವೆಲ್ಲ ಪ್ಲಾಸ್ಟಿಕ್ ನೋಟ್ ಇರ್ತಾವ ನೋಡ್ರಿ. ಯಾಕಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ತರೋದ್ರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ ನೋಟುಗಳನ್ನು ನಕಲು ಮಾಡೋದಾಗೋದಿಲ್ಲ. ಓಕೆ, ಯಾವ ರೀತಿಯಾಗಿ ಕಾಗದ ನೋಟುಗಳನ್ನು ನಕಲು ಮಾಡ್ತಾರೋ ಪ್ಲಾಸ್ಟಿಕ್ ನೋಟನ್ನು ನಕಲು ಮಾಡೋದಾಗೋದಿಲ್ಲ. ಜೊತೆಗೆ ಕಪ್ಪು ಮನಿ ಕೂಡ ಇಡೋದಾಗಲ್ಲ ನೋಡ್ರಿ ಜಾಸ್ತಿ ಜನ. ಅದೇ ರೀತಿಯಾಗಿ ಜಾಸ್ತಿ ದಿನ ಇದೇನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಬಾಳಿಕೆ ಬರ್ತದೆ, ಪ್ಲಾಸ್ಟಿಕ್ ನೋಟು ಬಾಳಿಕೆ ಬರ್ತದೆ. ಅದಕ್ಕಾಗಿ ಈ ತರದ ನೋಟು ತರ್ತಾ ಇದ್ದಾರೆ. ಈ ನೋಟುಗಳನ್ನು BOPP ಎಂಬ ಒಂದು ವಿಶೇಷ ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರು ಮಾಡ್ತಾರೆ ನೋಡ್ರಿ. ನಾಳೆ ಪರೀಕ್ಷೆಯಲ್ಲಿ ಕೇಳ್ತಾರೆ BOPP ಅಂದರೆ ಏನು ವಿಸ್ತರಿಸಿ. ಇದು ಬಯೋಆಕ್ಸಲಿ ಆರ್ಡಿನೇಟೆಡ್ ಪಾಲಿಪ್ರೊಪೈಲಿನ್ ಅಂತ ಕರೀತಾರೆ ನೋಡ್ರಿ. ಈ ಒಂದು ಪ್ಲಾಸ್ಟಿಕ್ ಅನ್ನು ತಯಾರು ಮಾಡ್ತಾರೆ ಇದರಿಂದ. ಇವು ಕಾಗದದ ನೋಟುಗಳಿಂದ 4 ಪಟ್ಟು ಹೆಚ್ಚು ಬಳಕೆ ಬರ್ತವ. ಜೊತೆಗೆ ನಕಲಿ ನೋಟುಗಳನ್ನು ತಡೆಗಟ್ಟಲು ಸಹಕರಿಸ್ತಾವ ಅಂತ ಹೇಳ್ಬೋದು ಈ ಒಂದು ಪ್ಲಾಸ್ಟಿಕ್ ಕಾಗದ ನೋಟು. ಯಾವ್ಯಾವ 10 ಮತ್ತು 20 ರೂಪಾಯಿ ನೋಟುಗಳು. ಕರೆನ್ಸಿ ವ್ಯವಸ್ಥೆ ಬಗ್ಗೆ ಸ್ಟ್ರಾಟಜಿ ನೋಡೋಣ. ಕನಿಷ್ಠ ಮೀಸಲು ವ್ಯವಸ್ಥೆ ಅಂತ ಹೇಳ್ತೀವಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್. 1956ರಲ್ಲಿ RBI ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತದ. ಹೊಸ ನೋಟು ಮುದ್ರಿಸಲು ಕನಿಷ್ಠ 200 ಕೋಟಿ ರೂಪಾಯಿ ಏನಪ್ಪಾ ಅಂತಂದ್ರೆ ಮೀಸಲು ಇಡಬೇಕಾಗ್ತದ. ಅಂದ್ರೆ ಯಾವ್ದಾದ್ರು ಹೊಸ ನೋಟು ಜಾರಿ ಮಾಡ್ತಾ ಇದ್ರೆ RBI ಏನಪ್ಪಾ ಅಂತಂದ್ರೆ 200 ಕೋಟಿ ರೂಪಾಯಿ ತನ್ನ ಬಳಿ ಇಟ್ಟುಕೊಳ್ಬೇಕಾಗ್ತದ. ಅದರಲ್ಲಿ 115 ಕೋಟಿ ಚಿನ್ನದಾಗಿ ಇರಬೇಕು, 85 ಕೋಟಿ ಏನಪ್ಪಾ ಅಂತಂದ್ರೆ ವಿದೇಶ ವಿನಿಮಯದಲ್ಲಿ ಇಡಬೇಕಂತ ಈ ಒಂದು ಕನಿಷ್ಠ ಮೀಸಲು ವ್ಯವಸ್ಥೆ ಹೇಳ್ತದ. ಇದನ್ನ 1956ರಲ್ಲಿ RBI ತರ್ತ ನೋಡ್ರಿ. ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಜಗತ್ತಿನ ಮೊಟ್ಟ ಮೊದಲ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಿದಂತ ದೇಶ ಯಾವ್ದಾದ್ರು ಇದ್ರೆ ಅದು ಆಸ್ಟ್ರೇಲಿಯಾ ನೋಡ್ರಿ. ಇದು 1988ರಲ್ಲಿ ಪ್ಲಾಸ್ಟಿಕ್ ನೋಟನ್ನು ಪರಿಚಯ ಮಾಡ್ತದ ಆಸ್ಟ್ರೇಲಿಯಾ ದೇಶ. ಅದೇ ರೀತಿಯಾಗಿ ಪ್ರಮುಖ ನೋಟು ಮುದ್ರಣಾಲಯಗಳ ಬಗ್ಗೆ ಕ್ವಶನ್ಗಳು ಕೇಳ್ತಾರೆ ನೋಡ್ರಿ. ಎಲ್ಲೆಲ್ಲಿದಪ್ಪ ಅಂತಂದ್ರೆ ಮೈಸೂರಿನಲ್ಲಿದೆ ಸಾಲ್ಬೋನಿ ಮತ್ತು ನಾಸಿಕ್, ದೇವಾಸ್. ಇವು 4 ಏನಪ್ಪಾ ಅಂತಂದ್ರೆ ನೋಟು ಮುದ್ರಣಾಲಯ ಒಂದು ಕೇಂದ್ರಗಳಾಗಿದ್ದಾವೆ. ಮೈಸೂರು ಏನಪ್ಪಾ ಅಂತ ಕರ್ನಾಟಕದಲ್ಲಿ ಇದೆ ನೋಡಿ, ಸಾಲ್ಬೋನಿ ಪಶ್ಚಿಮ ಬಂಗಾಳದಲ್ಲಿ. ಇವೆರಡು ಏನಪ್ಪಾ ಅಂತಂದ್ರೆ RBI ಒಡೆತನದಲ್ಲಿ ಬರ್ತವೆ. ಉಳಿಕಿದವು ನಾಸಿಕ್ ಮತ್ತು ದೇವಾಸ್ ಏನಂದ್ರೆ ಇವು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಬರುವಂತ ಒಂದು ಕೇಂದ್ರಗಳು, ನಾಸಿಕ್ ಮತ್ತು ದೇವಾಸ್. ಇವು ನೋಟು ಮುದ್ರಣ ಕೇಂದ್ರಗಳಾಗಿದ್ದ ನೋಡ್ರಿ, ನಾಸಿಕ್, ದೇವಾಸ್, ಸಾಲ್ಬೋನಿ, ಮೈಸೂರು. ನೆಕ್ಸ್ಟ್
ಇತ್ತೀಚೆಗೆ ಗಡಿ ವಿನಿಮಯಿಸಿದ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಂತ ಕಬಾವು ಕಣಿವೆ ಭಾರತದ ಯಾವ ರಾಜ್ಯದ ಒಂದು ಗಡಿಗೆ ಹೊಂದಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಒಂದು ಬೇರೆ ದೇಶದ್ದು. ಇದು ಸರಿಯಾದ ಉತ್ತರ ಮಣಿಪುರ್ ನೋಡ್ರಿ. ಮಣಿಪುರಕ್ಕೆ ಏನಪ್ಪಾ ಅಂತಂದ್ರೆ ಕಬಾವು ಕಣಿವೆ ಈ ಒಂದು ರಾಜ್ಯದಲ್ಲಿ ಗಡಿಯನ್ನು ಹೊಂದಿದೆ. ಓಕೆ, ಮಣಿಪುರ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಇತ್ತೀಚೆಗೆ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ಗಡಿ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸಲು ಸುಮಾರು 2.8 ಕಿಲೋಮೀಟರ್ ಭೂಮಿಯನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಸ್ತಾಪನೆ ಸರ್ಕಾರ ಮುಂದಿಟ್ಟಿದೆ. ಅಂದ್ರೆ ಭಾರತ ದೇಶ ಮತ್ತು ಮ್ಯಾನ್ಮಾರ್ ದೇಶ ತನ್ನ ಏನ್ ಭೂಗಡಿ ಇದಾವೋ ಈ ಕಡೆ ಭೂಗಡಿಯನ್ನು ಏನಪ್ಪಾ ಅಂತಂದ್ರೆ ವಿನಿಮಯ ಮಾಡಿಕೊಳ್ಳುವಂತ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾವೆ. ಓಕೆ, ಮಣಿಪುರದ ಚಾಂದೇಲ್ ಜಿಲ್ಲೆಯ ಗಡಿಯಲ್ಲಿ ಹೊಂದಿಕೊಂಡಿರುವಂತಹ ಮ್ಯಾನ್ಮಾರ್ನ ಕಬಾವು ಕಣಿವೆ ಪ್ರದೇಶವನ್ನು ಈ ಒಂದು ವಿನಿಮಯ ನಡೆಯಲಿದೆ ಅಂತ ಹೇಳ್ಬೋದು. ಕಬಾವು ಕಣಿವೆ ಪ್ರದೇಶದಲ್ಲಿ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಅಕ್ರಮ ಒಳನುಸುಳುವಿಕೆ ಕಡಿಮೆ ಆಗ್ತದ, ಮಾದಕ ವಸ್ತು ಸಾಗಾಣಿಕೆ ಕಡಿಮೆ ಆಗ್ತದ. ಓಕೆ, ಗಡಿ ಬೇಲಿ ನಿರ್ಮಾಣ ಕೂಡ ಇದರಲ್ಲಿ ನಾವು ಮಾಡ್ಕೊಂಡು ಸುರಕ್ಷಿತವಾಗಿರ್ಬೋದು. ಅದಕ್ಕಾಗಿ ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ನಡೀತದೆ ನೋಡಿ. ಯಾವ ಕಣಿವೆ ಅದು? ಕಬಾವು ಕಣಿವೆಯ ಪ್ರದೇಶವನ್ನು ಭಾರತ ತಗೋಬೇಕಂತ ಮಾಡಿದೆ. ಭಾರತ ಕೆಲವು ಪ್ರದೇಶಗಳನ್ನು ಏನ್ ಮಾಡ್ತದಂದ್ರೆ ಈ ಒಂದು ಮ್ಯಾನ್ಮಾರ್ ದೇಶಕ್ಕೆ ನೀಡ್ತದೆ. ಗಡಿ ಒಪ್ಪಂದಗಳು ನೋಡೋದಾದ್ರೆ ಭಾರತ ಮ್ಯಾನ್ಮಾರ್ ಗಡಿ. ಭಾರತವು ಮ್ಯಾನ್ಮಾರ್ ಒಂದಿಗೆ ಒಟ್ಟು 1643 ಕಿಲೋಮೀಟರ್ ಅಷ್ಟು ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಯಾವ್ಯಾವ ರಾಜ್ಯಗಳು ಈ ಒಂದು ಮ್ಯಾನ್ಮಾರ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ನೋಡೋದಾದ್ರೆ ಅರುಣಾಚಲ ಪ್ರದೇಶ ಇದೆ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಇವೇನಪ್ಪಾ ಅಂತಂದ್ರೆ ಮ್ಯಾನ್ಮಾರ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಪ್ರಮುಖ ರಾಜ್ಯಗಳಾಗಿದ್ದಾವೆ. ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಕರಿತೀವಿ ನೋಡ್ರಿ, ಇದು 2015ರಿಂದ ಬಂದಿದೆ. ಈ ಹಿಂದೆ 100ನೇ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ತಂದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಭೂಗಡಿಯನ್ನು ಒಪ್ಪಂದವನ್ನು ಯಶಸ್ವಿಯಾಗಿ ನಡೆದಿತ್ತು. ಯಾವ ಒಂದು 100ನೇ ತಿದ್ದುಪಡಿ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ನಾಳೆ ಕ್ವಶನ್ ಆಗುವಂತ ಸಾಧ್ಯತೆ ಇರುತ್ತೆ. 100ನೇ ಒಂದು ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಿಸಿದಪ್ಪ ಅಂತಂದ್ರೆ ಭಾರತ ಮತ್ತು ಬಾಂಗ್ಲಾದೇಶನ ಒಂದು ದೇಶಗಳ ರಾಜ್ಯಗಳ ಒಂದು ಗಡಿ ಹಂಚಿಕೆ ಆಗಿರ್ತದ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ವಾಹನ ಸಂವಹನ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಯಾವ ವರ್ಷದಿಂದ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ವರ್ಷ ವೆಹಿಕಲ್ ಟು ವೆಹಿಕಲ್ ವಿನಿಮಯ ಮಾಡಿಕೋಬೇಕಂತ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 2028 ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ. 2028ರಲ್ಲಿ ವಿನಿಮಯ ಮಾಡಿಕೊಳ್ಬೇಕಂತ ಮಾಡ್ಯಾವ. ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ದೃಷ್ಟಿಯಿಂದ ಅಕ್ಟೋಬರ್ 1, 2028ರಿಂದ ಈ ಒಂದು ಉತ್ಪಾದನೆಯಾಗುವಂತ ಎಲ್ಲಾ ವಾಹನಗಳಿಗೆ V2V ಸಂವಹನ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲು ಕೇಂದ್ರ ಸಾರಿಗೆ ಸಚಿವ ಕರಡು ಸಮಿತಿಗೆ ಅನುಸೂಚನೆ ಹೊರಡಿಸಿದೆ ಅಂತ ಹೇಳ್ತೀವಿ. 2028ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿಯಾಗಿ ಕನೆಕ್ಟ್ ಮಾಡ್ತಾರ. ಇಲ್ಲಿ ನೋಡಬಹುದು ನಾವು ಚಿತ್ರ ಇದೆ ನೋಡಿ. ಓಕೆ, ಈ ಒಂದು ವ್ಯವಸ್ಥೆ ಕೇಂದ್ರ ಮೋಟಾರ್ ವಾಹನ ನಿಯಮ 1989ಕ್ಕೆ ತಿದ್ದುಪಡಿ ತರುವಂತ ಮೂಲಕ ಜಾರಿಗೊಳಿಸಲಾಗುತ್ತಿದೆ. 1989ನೇ ಒಂದು ಇದಕ್ಕೆ ತಿದ್ದುಪಡಿ ತರುವ ಮೂಲಕ ಕೇಂದ್ರ ಮೋಟಾರ್ ವಾಹನ ನಿಯಮ ತರ್ದಿದೆ ನೋಡಿ. V2V ಅಂತ ಹೇಳ್ತೀವಿ. ಓಕೆ, V2 ಇದರ ಒಂದು ಕಾರ್ಯವಿಧಾನ ನೋಡೋದಾದ್ರೆ ವಾಹನಗಳ ವೇಗ, ಸ್ಥಳ, ದಿಕ್ಕು ಮತ್ತು ಲೇನ್ ಬದಲಾವಣೆಗಳನ್ನು ಕುರಿತು ವಾಹನಗಳ ನಡುವೆ ಸೆನ್ಸರ್ ಮೂಲಕ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತವೆ. ನೋಡಬಹುದು ನೀವು ಇಲ್ಲಿ ಚಿತ್ರ ಕೂಡ ಇದೆ ನೋಡಿ. ಇಲ್ಲಿ ಯಾವ ರೀತಿಯಾಗಿ ಸೆನ್ಸರ್ ಮೂಲಕ ಏನಪ್ಪಾ ಅಂತಂದ್ರೆ ಗಾಡಿ ಎಲ್ಲಿ ಇದೆ ಅಂತ ಇವು ಕಂಡು ಹಿಡ್ಕೊಂತಾವ. ಓಕೆ, ಈ ರೀತಿಯಾಗಿ ತಮ್ಮ ಒಂದು ಸೆನ್ಸರ್ ಮೂಲಕ ವಿನಿಮಯ ಮಾಡಿಕೊಳ್ತಾವ ನೋಡ್ರಿ. ಈ ಒಂದು ವ್ಯವಸ್ಥೆಯು ಸೆಲ್ಯುಲರ್ ವೆಹಿಕಲ್ ಟು ಎವ್ರಿಥಿಂಗ್ ಒಂದು ತಂತ್ರಜ್ಞಾನದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತದೆ. ಇದರಿಂದ ಪ್ರಯೋಜನ ಏನತ್ತಪ್ಪ ಅಂತಂದ್ರೆ ಮುಂದೆ ಸಾಗುತ್ತಿರುವಂತ ವಾಹನ ದಿಢೀರ್ ಬ್ರೇಕ್ ಹಾಕಿದ್ರೆ ಅಥವಾ ಡಿಕ್ಕಿ ಆಗುವಂತ ಸಾಧ್ಯತೆ ಇದ್ರೆ ಚಾಲಕನಿಗೆ ಏನಪ್ಪಾ ಅಂತಂದ್ರೆ ಇದು ಎಚ್ಚರಿಕೆಯನ್ನು ನೀಡುತ್ತದೆ ತಕ್ಷಣ. ಈ ಒಂದು V2V ಅನ್ನು ತರಲು ಕೇಂದ್ರ ರಸ್ತೆ ಸಾರಿಗೆ ಏನ್ ಮಾಡಿದಪ್ಪ ಅಂತಂದ್ರೆ ಯೋಜನೆಯನ್ನು ಹಾಕಿಕೊಂಡಿದೆ. ಇದು 2028ಕ್ಕ ಬರ್ತದ. ನೆಕ್ಸ್ಟ್, ಜಾಗತಿಕ ವಿದ್ಯಮಾನ. ಇತ್ತೀಚೆಗೆ ಅಮೆರಿಕದ ಯಾವ ರಾಜ್ಯ ಅಥವಾ ನಗರವು ಭಾರತದ ಸ್ವಾತಂತ್ರ್ಯ ದಿನವಾದಂತ ಆಗಸ್ಟ್ 15 ಇಂಡಿಯನ್ ಡೇ ಎಂದು ಅಧಿಕೃತವಾಗಿ ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿರುವಂತ ಒಂದು ನಗರ ಏನ್ ಮಾಡಿದಪ್ಪ ಅಂತಂದ್ರೆ ಆಗಸ್ಟ್ 15 ಇಂಡಿಯನ್ ಡೇ ಅಂತ ಘೋಷಣೆ ಮಾಡಿಕೊಂಡಿದೆ. ಯಾವ ನಗರ ಅಂತ ಕೊಟ್ಟಿದ್ದಾರೆ ಇಲ್ಲಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಮ್ಯಾಸಚೂಸೆಟ್ಸ್ ಮತ್ತು ಬೋಸ್ಟನ್ ಇವು ಎರಡು ಏನಪ್ಪಾ ಅಂತಂದ್ರೆ ಪ್ರಮುಖ ಅಮೆರಿಕದ ಒಂದು ನಗರಗಳಾಗಿವೆ. ಇವು ಆಗಸ್ಟ್ 15ರಂದು ಇಂಡಿಯನ್ ಡೇ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದವು. ಈ ಒಂದು ಜಿಲ್ಲೆ ಅಥವಾ ರಾಜ್ಯ ಅಥವಾ ನಗರಗಳು. ಓಕೆ, ಮ್ಯಾಸಚೂಸೆಟ್ಸ್ ಮತ್ತು ಬೋಸ್ಟನ್ ಅಂತ ಕರಿತಾರೆ ನೋಡ್ರಿ. ಅಮೆರಿಕದ ಮ್ಯಾಸಚೂಸೆಟ್ಸ್ ಮತ್ತು ರಾಜ್ಯದ ಗವರ್ನರ್ ಮತ್ತು ಬೋಸ್ಟನ್ ನಗರದ ಮೇಯರ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಆಗಸ್ಟ್ 15, 2026ರಂದು ಭಾರತದ ದಿನ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದೊಂದಿಗೆ ಇಡೀ ರಾಜ್ಯದಲ್ಲಿ ಈ ಒಂದು ದಿನಾಚರಣೆ ಆಚರಣೆ ಮಾಡಲು ಕರೆ ನೀಡಲಾಗಿದೆ ನೋಡಿ. ಇದು ಅಮೆರಿಕದಲ್ಲಿರುವಂತಹ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗೌರವಿಸುತ್ತದೆ. ಓಕೆ, ಅಮೆರಿಕದಲ್ಲಿರುವಂತಹ ನಗರಗಳು ಇವು. ಇದರ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಪ್ರಮುಖವಾಗಿ ಬೋಸ್ಟನ್ ಇತಿಹಾಸ ಬರುತ್ತದೆ. ಇಲ್ಲಿ ಅಮೆರಿಕದಲ್ಲಿ ಬೋಸ್ಟನ್ ಇತಿಹಾಸ ಬರುತ್ತೆ ನೋಡ್ರಿ. 9ನೇ ಕ್ಲಾಸ್ ಬುಕ್ದಲ್ಲಿದೆ ಈ ಒಂದು ಮಾಹಿತಿ ಏನಿದೆ ಅಂತ ನೋಡ್ಬೋದು ನಾವು. ಕ್ರಾಂತಿ ಮತ್ತು ರಾಷ್ಟ್ರಗಳ ಉದಯ ಒಂದು ಪಾಠದಲ್ಲಿ ಬೋಸ್ಟನ್ ಟೀ ಪಾರ್ಟಿ ಅಂತ ಬರ್ತದೆ. ಓಕೆ, ಅಲ್ಲಿದ ಮಾಹಿತಿ ಇದೆ ನೋಡಿ. 1773ರಲ್ಲಿ ಈ ಒಂದು ನಡೀತು ನೋಡ್ರಿ, ಕ್ರಾಂತಿ ನಡೀತದೆ 1773ರಲ್ಲಿ ಬೋಸ್ಟನ್ ಟೀ ಪಾರ್ಟಿ. ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಬೋಸ್ಟನ್ ಟೀ ಪಾರ್ಟಿ ಏನಪ್ಪಾ ಅಂತಂದ್ರೆ ಈ ಒಂದು ಘಟನೆ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ಬೋದು. 1773ರಲ್ಲಿ ಬ್ರಿಟಿಷರಿಗೆ ತೆರಿಗೆ ವಿರೋಧಿಸಿ ಚಹಾವನ್ನು ಸಮುದ್ರಕ್ಕೆ ಎಸೆಯಲಾಗ್ತದ. ಓಕೆ, ಈ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಹಡಗು ಬಂದು ನಿಂತಿರ್ತದ. ಆ ಹಡಗಿನಲ್ಲಿ ಏನಪ್ಪಾ ಅಂತಂದ್ರೆ ಚಹಾದ ಪುಡಿಗಳನ್ನು ತುಂಬಿರುತ್ತಾರೆ. ಓಕೆ, ಚಹಾದ ಪುಡಿಗಳನ್ನು ತುಂಬಿರುತ್ತಾರೆ. ಅಲ್ಲಿರುವಂತ ಚಹಾದ ಪುಡಿಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಸಮುದ್ರಕ್ಕೆ ಬೇರೆ ದೇಶದ ಒಂದು ವ್ಯಕ್ತಿಗಳು ಎಸೆಯುತ್ತಾರೆ. ಇದಕ್ಕಾಗಿ ಇದು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಬೋಸ್ಟನ್ ಟೀ ಪಾರ್ಟಿ. ಅದೇ ರೀತಿಯಾಗಿ ಮ್ಯಾಸಚೂಸೆಟ್ಸ್ ಅಂತ ಕರಿತೀವಿ. ಇದು ಅಮೆರಿಕದ 50 ರಾಜ್ಯಗಳಲ್ಲಿ ಒಂದೈದು ನೋಡ್ರಿ. ಇದು ನ್ಯೂ ಇಂಗ್ಲೆಂಡ್ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದರ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ ಯಾವ್ದಪ್ಪ ಅಂತಂದ್ರೆ ಬೋಸ್ಟನ್ ಆಗಿದೆ. ಓಕೆ, ಇದರ ರಾಜಧಾನಿ ಯಾವ್ದಾಗಿರ್ತದ ಬೋಸ್ಟನ್ ಆಗಿದೆ ನೋಡ್ರಿ, ಈ ಒಂದು ನಗರ ರಾಜಧಾನಿ. ನೆಕ್ಸ್ಟ್, ಲೋಕಸಭೆಯಲ್ಲಿ ಇತ್ತೀಚೆಗೆ ಮಂಡಿಸಲಾದಂತ ಮಸೂದೆಗೆ ಸಂಬಂಧಿಸಿದಂತೆ ಭಾರತೀಯ ಸಾಂಖ್ಯಿಕ ಸಂಸ್ಥೆಯನ್ನು ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಸ್ಟ್ರಾಟಜಿಕಲ್ ಒಂದು ಇನ್ಸ್ಟಿಟ್ಯೂಟ್ ಯಾವಾಗ ಸ್ಥಾಪನೆ ಮಾಡಿತಪ್ಪ ಅಂತಂದ್ರೆ 1931ರಂದು ಇದನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ISI ಅಂತ ನಾವು ಕರಿತೀವಿ. ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ ಇದು ಬೇಕಾದ್ರೆ. ಓಕೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಕರಿತಾರೆ ನೋಡ್ರಿ. ಓಕೆ, ಲೋಕಸಭೆಯಲ್ಲಿ ಭಾರತೀಯ ಸಾಂಖ್ಯಿಕ ಸಂಸ್ಥೆ ವಿಧೇಯಕ 2026 ಮಂಡಿಸಲಾಗಿದೆ. ಸಂಸ್ಥೆಯನ್ನು ನೋಂದಾಯಿತ ಸೊಸೈಟಿಯಿಂದ ಶಾಸನಬದ್ಧ ಕಾರ್ಪೊರೇಟ್ ಸಂಸ್ಥೆಯಾಗಿ ಪರಿವರ್ತಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ನೋಡಿ. ಸ್ಟ್ಯಾಟ್ಯೂಟರಿ ಬಾಡಿ ಕಾರ್ಪೊರೇಟ್ ಎಂದು ಮಾಡಬೇಕಂತ ಮಾಡಿದ್ದಾರೆ. ಪ್ರಸ್ತುತ ಇದರ ಒಂದು ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಕಾರ್ಯನಿರ್ವಹಿಸುತ್ತದೆ ಈ ಒಂದು ಸಂಸ್ಥೆ ISI. ಓಕೆ, PC ಮಾಲ್ನೋಬಿಸ್ ಅವರು ಇದಕ್ಕೆ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ ನೋಡ್ರಿ. ಇದನ್ನು ಸ್ಥಾಪನೆ ಮಾಡ್ತಾರ PC ಮಾಲ್ನೋಬಿಸ್ ಅವರು. ಡಿಸೆಂಬರ್ 17, 1931ರಲ್ಲಿ ಕಲ್ಕತ್ತಾದಲ್ಲಿ ಏನ್ ಮಾಡ್ತಾರ ಅಂದ್ರೆ ಪ್ರೊಫೆಸರ್ PC ಮಾಲ್ನೋಬಿಸ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ ISI ಸಂಸ್ಥೆಯನ್ನು. ಇವರನ್ನು ಭಾರತೀಯ ಸಾಂಖ್ಯಿಕ ಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯಲಾಗ್ತದೆ. ಮಾಲ್ನೋಬಿಸ್ ಅವರು ಏನಪ್ಪಾ ಅಂತಂದ್ರೆ ಈ ಒಂದು ಮಾದರಿ ಅಂತ ಕರಿತೀವಿ, ಮಾಲ್ನೋಬಿಸ್ ಮಾದರಿ. ಭಾರತದ 2ನೇ ಒಂದು ಪಂಚವಾರ್ಷಿಕ ಯೋಜನೆ ಏನಿದೆ ಅದಕ್ಕೆ ಇವರ ಹೆಸರನ್ನು ಕೂಡ ಪ್ರಮುಖವಾಗಿದೆ ನೋಡ್ರಿ. ಈ ಒಂದು ಯೋಜನೆಯಲ್ಲಿ ಆರ್ಥಿಕ ಮಾದರಿಯನ್ನು ರೂಪಿಸಿದಂತ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಪಂಚವಾರ್ಷಿಕ ಯೋಜನೆ 2ನೇ ಒಂದು ಪಂಚವಾರ್ಷಿಕ ಯೋಜನೆ. ರಾಷ್ಟ್ರೀಯದ ಒಂದು ಮಹತ್ವ ಕೂಡ ಇದರಲ್ಲಿದೆ ನೋಡಿ. 1959ರ ಒಂದು ಕಾಯ್ದೆಯ ಮೂಲಕ ಸಂಸತ್ತು ಈ ಒಂದು ಸಂಸ್ಥೆಗೆ ರಾಷ್ಟ್ರೀಯ ಮಹತ್ವ ಸಂಸ್ಥೆ ಎಂಬ ಒಂದು ಸ್ಥಾನಮಾನ ನೀಡುತ್ತದೆ. ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ 2ನೇ ಒಂದು ಪಂಚವಾರ್ಷಿಕ ಯೋಜನೆಯ ಒಂದು ವರ್ಷವನ್ನೇನಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿ. 2ನೇ ಒಂದು ಪಂಚವಾರ್ಷಿಕ ವರ್ಷ ಕಮೆಂಟ್ ಹಾಕ್ರಿ ಎಲ್ಲರೂ ಯಾವಾಗ ಆಯ್ತು ಅಂತ. ನೆಕ್ಸ್ಟ್, ವೈದ್ಯಕೀಯ ಸಂಶೋಧನೆ ಬಗ್ಗೆ ನ್ಯೂಸ್ ಇರುತ್ತೆ. ಆಫ್ರಿಕನ್ ಹಂದಿ ಜ್ವರದ ವಿರುದ್ಧ ಭಾರತದ ಮೊದಲ ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂತ ಸಂಸ್ಥೆ ಯಾವುದಂತ ಕೊಟ್ಟಿದ್ದಾರೆ. ಆಫ್ರಿಕನ್ ಸ್ವಿನ್ ಫಾರೆವರ್. ಈ ಒಂದು ಏನು ಜ್ವರ ಇದೆ ಹಂದಿ ಜ್ವರ, ಇದರ ವಿರುದ್ಧ ಏನ್ ಮಾಡಿದಾರೆ ಅಂದ್ರೆ
ಸ್ವದೇಶಿ ಲಸಿಕೆಯನ್ನು ರೆಡಿ ಮಾಡಿದ ಆ ಒಂದು ಸಂಸ್ಥೆ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ICAR ಮತ್ತು ನಿಷಾದ್ ಒಂದು ಭೋಪಾಲ್ನಲ್ಲಿ ಕಂಡುಬರುವಂತ ಒಂದು ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ಬೋದು ಲಸಿಕೆಯನ್ನು. ICAR ಪಡಿಸಿದೆ ನೋಡಿ. ಭೋಪಾಲ್ನಲ್ಲಿರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಐ ಸೆಕ್ಯೂರಿಟಿ ಅನಿಮಲ್ ಡಿಸೀಸರ್ ಅಂತ ಕರಿತೀವಿ ನಾವು. ಓಕೆ, NIHSDAD ಅಂತ ಏನಪ್ಪ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಐ ಸೆಕ್ಯೂರಿಟಿ ಅನಿಮಲ್ ಡಿಸೀಸರ್ ಅಂತ ಕರಿತಾರೆ ನೋಡ್ರಿ. ಇದರ ಒಂದು ವಿಜ್ಞಾನಿಗಳು ಏನಪ್ಪಾ ಅಂತಂದ್ರೆ ಈ ಒಂದು ಲಸಿಕೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಇದೊಂದು ಲೈವ್ ಆಂಟಿನ್ಯೂವೇಟೆಡ್ ವ್ಯಾಕ್ಸಿನ್ ಆಗಿದೆ ನೋಡಿ. ರೋಗಕಾರಕ ಜಿನ್ಗಳನ್ನು ತೆಗೆದು ಹಾಕಿದಂತ ವೈರಸ್ ಬಳಸಿ ಇದನ್ನು ತಯಾರು ಮಾಡಿದ್ದಾರೆ. ಇದು ಹಂದಿಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸಾವಿನ ಪ್ರಮಾಣವನ್ನು ತಡೆ ಹಿಡಿಯುತ್ತದೆ. ಅದಕ್ಕಾಗಿ ಹಂದಿ ಜ್ವರ ಬಂದಿರುತ್ತಲ್ಲ ಅಂತ ಒಂದು ಹಂದಿಗಳಿಗೆ ಇದು ಸಹಕಾರಿ ಆಗಲಿದೆ. ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ನೋಡ್ರಿ. ಲಸಿಕೆ ಆಫ್ರಿಕನ್ ಹಂದಿ ಜ್ವರ ಅಂತ ನಾವು ಹೇಳ್ತೀವಿ ನೋಡ್ರಿ. ಇದೊಂದು ವೈರಸ್ ನಿಂದ ಬರುವಂತ ಒಂದು ರೋಗ ಆಗಿದೆ. ಇದು ಅಸ್ಪರ್ ವಿರಿಡಿ ಎಂಬ ಒಂದು ಕುಟುಂಬಕ್ಕೆ ಸೇರಿದಂತ ಒಂದು ವೈರಸ್ ಆಗಿದೆ ನೋಡ್ರಿ. DNA ವೈರಸ್ ನಿಂದ ಬರುವಂತ ಸಾಂಕ್ರಾಮಿಕ ಕಾಯಿಲೆ ಆಗಿದೆ. ಸಾಕು ಮತ್ತು ಕಾಡಹಂದಿಗಳಲ್ಲಿ ಮಾತ್ರ ಇದು ಕಂಡು ಬರ್ತದ. ಆಫ್ರಿಕಾದಲ್ಲಿ ಜೊನೆಟಿಕಲ್ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಜೆನೆಟಿಕ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಮನುಷ್ಯರಿಗಿಂದ ಹರಡುವಂತದ್ದಲ್ಲ. ಓಕೆ, ಮನುಷ್ಯರಿಗೆ ಬರೋದಿಲ್ಲ. ಮಾನವನ ಆಹಾರ ಮತ್ತು ಸುರಕ್ಷತೆಗೆ ಯಾವುದೇ ಒಂದು ಅಪಾಯವಿಲ್ಲ ಇದರಿಂದ. ಜೆನೆಟಿಕ್ ಕಾಯಿಲೆಗಳಂದ್ರೆ ಏನಪ್ಪಾ ಅಂತಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತ ರೋಗಗಳನ್ನು ನಾವೇನಂತ ಕರಿತೀವಿ, ಜೆನೆಟಿಕ್ ಎಂದು ಕರೀತಾರ. ಅಂದ್ರೆ ರೇಬಿಸ್ ಆಗಿರ್ಬೋದು, ನೀಪಾ ವೈರಸ್, COVID-19 ಯಾವ ರೀತಿಯಾಗಿ ವೈರಸ್ ಮಾನವನಿಗೆ ಬಂದಿದವೋ ಅವುಗಳನ್ನು ಜೆನೆಟಿಕ್ ವೈರಸ್ ಅಂತ ಕರೀತಾರ. ಇದೇನಪ್ಪಾ ಅಂತಂದ್ರೆ ಬರೀ ಹಂದಿಗಳಿಗೆ ಬರುವಂತ ಒಂದು ಕಾಯಿಲೆ ಇದೆ ನೋಡಿ, ಹಂದಿ ಜ್ವರ. ಇದು ಹಂದಿಗೆ ಬರುವಂತ ಒಂದು ಕಾಯಿಲೆ, ವೈರಸ್ ನಿಂದ ಬರ್ತದೆ ನೋಡ್ರಿ. ಓಕೆ, ಪ್ರಮುಖವಾಗಿದೆ. ಕೊನೆಯದಾಗಿ ಆನ್ಲೈನ್ ಸಿದ್ಧ ನೋಡ್ರಿ. ಸುಪ್ರೀಂ ಕೋರ್ಟ್ ತೀರ್ಪು. ದೇಶದಾದ್ಯಂತ ಇರುವಂತ ಎಲ್ಲ ಜೌಗು ಪ್ರದೇಶಗಳ ಸುತ್ತಲೂ 10 ಕಿಲೋಮೀಟರ್ ವ್ಯಾಪ್ತಿಯನ್ನು ಗಣಿಗಾರಿಕೆ ನಿಷೇಧ ಬಫರ್ ವಲಯ ಎಂದು ಇತ್ತೀಚೆಗೆ ಘೋಷಣೆಯನ್ನು ಮಾಡಿದೆ. ಕ್ರೀಡೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ 2026ರ ಏಷ್ಯನ್ ಹಾಕಿ ಫೆಡರೇಷನ್ ಜೂನಿಯರ್ ಏಷ್ಯಾ ಕಪ್ ಪಂದ್ಯಾವಳಿಯ ಆತಿಥ್ಯವನ್ನು ಚೀನಾ ದೇಶ ವಹಿಸಲಿದೆ. ಓಕೆ, ಚೀನಾ ದೇಶದಲ್ಲಿ ನಡೆಯಲಿದೆ ನೋಡಿ ಜೂನಿಯರ್ ಏಷ್ಯಾ ಕಪ್ ಪಂದ್ಯಾವಳಿ. ಜಾಗತಿಕವಾಗಿ ನೋಡೋದಾದ್ರೆ ಆರ್ಥಿಕ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವ ಪೌರತ್ವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂತ ದೇಶ ಯಾವ್ದಪ್ಪ ಅಂತಂದ್ರೆ ಅದು ನೌರು ಆಗಿದೆ ನೋಡಿ. ನೌರು ರಾಜ್ಯ ವಿದ್ಯಮಾನ ನೋಡೋದಾದ್ರೆ ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮೂಲಕ ಸಂಕಷ್ಟದ ವಲಸೆಯನ್ನು ತಡೆಗಟ್ಟಲು ಪ್ರಾಜೆಕ್ಟ್ ಬ್ಲೇಜರ್ ಅನ್ನು ಜಾರಿಗೆ ತರಲಾಗಿದೆ. ಯಾವ ರಾಜ್ಯದಲ್ಲಪ್ಪ ಅಂತಂದ್ರೆ ಅದು ಒಡಿಶಾ ರಾಜ್ಯ ಪ್ರಾರಂಭ ಮಾಡಿದೆ ಪ್ರಾಜೆಕ್ಟ್ ಬ್ಲೇಜರ್. ಇದು ಇಂಪಾರ್ಟೆಂಟ್ ನೋಡಿ. ಪ್ರಾಜೆಕ್ಟ್ ಬ್ಲೇಜರ್ ಅನ್ನು ಜಾರಿ ಮಾಡಿದಂತ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಪ್ರಾರಂಭಿಸಿದಂತ ರಾಜ್ಯ ಒಡಿಶಾ ಆಗಿದೆ. ಇವೇನಪ್ಪ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಜಲ್ದಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡ್ರಿ. ಅದೇ ರೀತಿಯಾಗಿ ನಿಮ್ಮೊಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನಾವು ಕೇಳಿರುವಂತ 2ನೇ ಒಂದು ಪಂಚವಾರ್ಷಿಕ ಯೋಜನೆಯ ಕ್ವಶನ್ಗೆ ಒಂದು ಉತ್ತರವನ್ನು ನೀಡಿ. 2ನೇ ಒಂದು ಪಂಚವಾರ್ಷಿಕ ಯೋಜನೆ ನಡೆದಂತ ವರ್ಷ ಯಾವ್ದಂತ ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.